ಸೊ ಪೆನಕೊಂಡ ಎಕ್ಸಿಟ್ ಆಗಾಯಿತು. ಸೊ ಪೆನಕೊಂಡ ಎಕ್ಸಿಟ್ ಆಯಿತು. ಸೊ ಪೆನಕೊಂಡ ಎಕ್ಸಿಟ್ ಆಯಿತು. ತಿಂಡಿನೂ ತಿನ್ಕೊಂಡ್ರಿ ಇಲ್ಲೊಂದು ಚಿಕ್ಕ ಹೋಟ್ಲಲ್ಲಿ. ಸೊ ಇವಾಗ ಮಡಕ್ಶಿರಾಗೆ ಹೋಗ್ತೀವಿ. ಮಡಕ್ಶಿರಾ ಫೋರ್ಟ್ ಇದೆಯಂತೆ. ಸೊ ಅಲ್ಲಿ ಹೋಗಿ ಆಮೇಲೆ ಇನ್ನೂ ಎಷ್ಟೊಂದು ಜಾಗಗಳಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಏನಂದರೆ ನನಗೆ ಸ್ವಲ್ಪ ಸೆಟ್ ಆಗಬೇಕು, ಯಾಕಂದರೆ ತುಂಬ ಆಲ್ಮೋಸ್ಟು 3 to 4 months ಆಗಿದೆ ನಾನು ರೈಡ್ ಮಾಡಿ. ಸೊ ಇವಾಗ ತಿಂಡಿ ತಿಂದಿದ್ದಕ್ಕೆ ಲೈಟಾಗಿ ನಿದ್ದೆ ಎಳೀತೈತೆ. ಅದೇನಾಗುತ್ತೋ. ಸೊ ನಾನು ಅಲ್ಲಿ ತುಂಬ ಎಕ್ಸ್ಟ್ರೀಮ್ ಎಲ್ಲ ಹೋಗಿಲ್ಲ ನಾ ಇಬ್ಬರು, ಯಾಕಂದರೆ ಗಾಡಿ ಸ್ವಲ್ಪ ವಾಬ್ಲಿಂಗ್ ಇಶ್ಯೂ ಇದೆ. ಆಮೇಲೆ ಅಲ್ಲಿ ಸೆಕೆಂಡ್ ಗೇರಲ್ಲಿ ಬಡ್ಕೊತಿತ್ತು ಗಾಡಿ, ಅಂದರೆ ಅಪ್ಪಲ್ಲಿ ಸ್ಟೀಪ್ ಹಚ್ಬೇಕಂದ್ರೆ ಪೆನಕೊಂಡಲ್ಲಿ. ಸೊ ಅದು ಬೇರೆ ನಾನು ಬೆಳಗ್ಗೆ ಚೈನ್ ಲೂಪ್ ಮಾಡಿಬಿಟ್ಟಿದ್ದೆ. ಅದು ಫುಲ್ಲು ನಾನು ಚೈನ್ ಲೂಪ್ ಮಾಡಿದ್ರೆ ಈ ಕಲರ್ ನನ್ನ ರಿಮ್ ಕಲರಿಗೆ ನೋಡಿದ್ರೆ ಫುಲ್ಲು ಸಿಡಿದ್ಬಿಟ್ಟಿರುತ್ತೆ. ಟಯರ್ ಎಡ್ಜಸ್ಸಲ್ಲೆಲ್ಲ ಸಿಡಿದ್ಬಿಟ್ಟಿರುತ್ತೆ ಆಯಿಲು. ಸೊ ಅದಕ್ಕೆ ಅದು ಒಂದು ಕಾರಣ ಹಿಡ್ಕೊಂಡು ಸ್ಲೋ ಹೋದ್ರಿ. ತೀರಾ ಏನು ಮಾಡೋಕ್ಕೋಗಿಲ್ಲ. ಸೊ ನೋಡೋಣ. ಮಡಕ್ಶಿರಾ 38 kilometers ಇಲ್ಲಿಂದ. ಅದರಲ್ಲಿ ಪೆನಕೊಂಡಲ್ಲಿ ಇಟ್ ಇಸ್ ಓನ್ಲಿ ಈ ಬೈಕರ್ಸ್ ಯಾರು ಎಂಜಾಯ್ ಮಾಡೋಕ್ಕೆ ಬರೋ, ಅಂದರೆ ಒಂದು ಟ್ರ್ಯಾಕ್ ಫೀಲ್ ಬರಬೇಕು ಅಂದರೆ ದಟ್ ಇಸ್ ದ ರೈಟ್ ಪ್ಲೇಸ್. ಆದರೆ ಅಷ್ಟೊಂದು ಬೆಂಡ್ಸ್ ಇಲ್ಲ. ಆಮೇಲೆ ಮೇಲೆ ಒಂದು ದೇವಸ್ಥಾನ ಇದೆ. ಸೊ ಅದು ಕ್ಲಿಪ್ಪಿಂಗ್ಸಲ್ಲಿ ಬಂದಿರ್ಬೋದು, ಇಲ್ಲಾಂದರೆ ಹಾಕಿರ್ತೀನಿ. ಸೊ ಅದೊಂಥರ ಚಿಕ್ಕ ಟ್ರೆಕ್ಕಿಂಗ್ ಮಾಡಬೇಕು. ಕಾಳಿದೇವಿ ಟೆಂಪಲ್ ಅದೂ ಚೆನ್ನಾಗಿತ್ತು. ಅಂದರೆ ಶೂ ಎಲ್ಲ ಹಾಕಿರಿ. ನಾವು ದೇವಸ್ಥಾನ ಒಳಗೆಲ್ಲ ಹೋಗಿಲ್ಲ. ಆದರೆ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಆ ಕಡೆ. ಮೇಲ್ ಟಾಪ್ ಬೇರೆ ಫುಲ್ಲು ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಹೊಡಿತಿತ್ತು. ಸೊ ನಮ್ಮ ಗಾಡಿಗಳು ಅಪ್ಗ್ರೇಡ್ ಮಾಡೋದೆಲ್ಲ ಕಣ್ಸಾಗ್ಬಿಟ್ಟಿದೆ ಇವಾಗ. ಯಾಕಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಮಾಡಿರೋ ಕೆಲಸಗಳು %40. ಇವಾಗ ಒಬ್ಬ 200cc ಸೆಗ್ಮೆಂಟ್ ಬೈಕ್ ಓನರ್ದು ಡ್ರೀಮ್ ಏನಿರುತ್ತೆ ಅಂದರೆ ಹೈಯರ್ CC ಅಪ್ಗ್ರೇಡ್ ಆಗೋ ಥರ. ಸೊ 350cc ಆ್ಯಂಡ್ ಅಬೋವ್ ವಾಟ್ ಇಸ್ ಪ್ರೀಮಿಯಮ್. ಅಟ್ಲೀಸ್ಟ್ 650 ಆ್ಯಂಡ್ ಅಬೋವ್ ಇದ್ದರೆ ಪ್ರೀಮಿಯಮ್ ಅಂತ ಒಪ್ಕೊಬೋದು. 350 ಆ್ಯಂಡ್ ಅಬೋವ್ ಇಸ್ ಕಾಲ್ಡ್ ಆಸ್ ಪ್ರೀಮಿಯಮ್ ಅಂತಾರೆ. ಅದು ಎಲ್ಲಿಂದ ಜಸ್ಟಿಫೈ ಮಾಡ್ತಾರೋ ಇವರೆಲ್ಲ. ಸೊ ಇವಾಗ ಗಾಡಿಗಳು ಏನು ಮಾಡಬೇಕು, ಡಿಟ್ಯೂನ್ ಮಾಡಬೇಕಷ್ಟೇ. ಡಿಟ್ಯೂನ್ ಅಂತೀನಿ, CCಗಳು ಕಡಿಮೆ ಮಾಡಬೇಕು. ಇಲ್ಲಾಂದರೆ ಆನ್ ಪೇಪರು ಸುಮ್ಮನೆ ಇವರೇ ತೋರಿಸ್ಕೊಳ್ಳೋಗೋಸ್ಕರ 349cc ಅಂತ ಆಗಬೇಕಷ್ಟೆ. ಸೊ ಇಲ್ಲಿ ಫೋರ್ಟು ಇದೆ, ಪೆನಕೊಂಡ ಫೋರ್ಟ್ ಇದೆ. ಆದರೆ ನಾವು ಹೋಗಿಲ್ಲ, ಯಾಕಂದರೆ ಒಂಥರ ನನಗೆ ಏನಂತ ರಿಕವರಿ ಇನ್ನೂ ಫುಲ್ಲಾಗಿಲ್ಲ. ಸೊ ಅದಕ್ಕೆ ನಾನು ಬೇಡ ಅಂದ್ಬಿಟ್ಟೆ. ಸೊ ಇಲ್ಲೂ ಅಷ್ಟೇ, ಮಡಕ್ಶಿರಾ ಫೋರ್ಟು ಅಷ್ಟೇ, ಏನಾದರೂ ತೀರಾ ಕ್ಲೈಂಬಿಂಗ್ ಇದ್ದರೆ ಪ್ರಾಬಬ್ಲಿ ಅವನ್ನೇ ಕಳಿಸ್ತೀನಿ ನಾನು. ನನ್ನ ಫ್ರೆಂಡಿಗೆ ಕಳಿಸ್ಬಿಟ್ಟು
ಮಾಮ್ ಫೋಟೋ ಹಿಡ್ಕೊಂಬ, ಹಂಗೆ ಮಾಡೋದಷ್ಟೇ. ನಾನು ರಿಸ್ಕ್ ತೊಗೊಳಕ್ಕೆಲ್ಲ ಕಳಿಸಿರೋದೇ ಹೆಚ್ಚು ಮನೇಲಿ ಆ್ಯಕ್ಚುಲಿ. ಅದು ಬೇರೆ ನಮ್ಮ ತಂದೆಯವರು ಅದೇ ಸೀಟಿಗೆ ಫುಲ್ಲು ಕುಷನ್ ಅಂದರೆ ಇಂಪ್ಯಾಕ್ಟ್ ಅಷ್ಟೊಂದು ಇರಬಾರ್ದು ಅಂತ ಹಾಡಿತ್ತು. ಫ್ಯಾಕ್ಟ್ರಿ ಸೀಟು ಹಾಡಿದೆ ತುಂಬ. ಸೊ ಅದನ್ನು ಎಕ್ಸ್ಟ್ರಾ ಸ್ಪಾಂಜ್ ಒಂದು ಲೇಯರ್ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದಾರೆ.